ಹಲೋ ಎವ್ರಿವನ್, ವೆಲ್ಕಮ್ ಟು JDK ಇನ್ಸ್ಟಿಟ್ಯೂಷನ್. ಈಗ ನಿಮಗೆ ಕೆಸೆಟ್ ಜನರಲ್ ಪೇಪರ್ ಆಪ್ಟಿಟ್ಯೂಡ್ ಕ್ವಶನ್ ಆಫ್ ಟುಡೇಸ್ ಎಕ್ಸಾಮ್ನ ಸಾಲ್ವ್ ಮಾಡಿ ಎಕ್ಸ್ಪ್ಲೈನ್ ಮಾಡ್ತೀನಿ. ಬಟ್ ನಿಮಗೆ ಇರೋ ಟೈಮ್ ಕನ್ಸ್ಟ್ರೈನಿಂದ ಈ ವಿಡಿಯೋದಲ್ಲಿ ಐ ವಿಲ್ ಗಿವ್ ಯು ಜಸ್ಟ್ ಕೀ ಆನ್ಸರ್ಸ್. ನಿಮಗೆ ಕಂಪ್ಲೀಟ್ ಇನ್ ಡೀಟೇಲ್ ಸೊಲ್ಯೂಷನ್ ಬೇಕಂತ ಅಂದರೆ ಕಮೆಂಟ್ ಮಾಡಿ. ಸೊ ಬೇಸ್ಡ್ ಆನ್ ದಟ್ ವಿ ವಿಲ್ ಗಿವ್ ಕಂಪ್ಲೀಟ್ ಸೊಲ್ಯೂಷನ್ ಒನ್ ವಿಡಿಯೋ. ಮತ್ತು ಮೆನಿ ಸ್ಟೂಡೆಂಟ್ಸ್ ಹ್ಯಾವ್ ಫೆಲ್ಟ್ ಲಿಟಲ್ ಟ್ರಿಕ್ಕಿ ಅಂತ, but actually correct approach idre these questions are simple and scoring. So in this video let us see through the options which are given by the KSET aptitude questions. Okay, so first question, option 3. Aptitude question started from 6th question. So arne question 3, 7th 3, 8th 4th, 9th 1st, 10th 2nd, 11th 3rd, 12th 1, 13th 1, next 14th 1, 15th D or 4th, next 16th 3, 17th 4, 17th 2, next 19th 2, 18th 2. 19th ಬಂದು ಈ ಆಪ್ಷನ್ನಲ್ಲಿ ಕೊಟ್ಟಿರುವಂಥದ್ದಕ್ಕೆ ಯಾವುದಕ್ಕೂ ಮ್ಯಾಚ್ ಆಗ್ತಿರ್ಲಿಲ್ಲ. ಸೊ ಹಾಗಾಗಿ ನನಗೆ ಸ್ಟ್ರಾಂಗ್ಲಿ ನಾನು ಇದನ್ನು ಗ್ರೇಸ್ ಮಾರ್ಕ್ಸ್ ಅಂತ ಅಂದ್ಕೊತೀನಿ. ಯಾಕೆಂದರೆ ಕೊಟ್ಟಿರುವಂಥ ಕ್ವಶನ್ಗೂ ಕೊಟ್ಟಿರುವಂಥ ಆಪ್ಷನಿಗೆ ಸೆಟ್ ಆಗ್ತಾ ಇಲ್ಲ. ಸೊ ಮೋಸ್ಟ್ ಪ್ರಾಬಬ್ಲಿ ಇದು ಗ್ರೇಸ್ ಮಾರ್ಕ್ಸ್ ಆಗೋ ಚಾನ್ಸಸ್ ಇರುತ್ತೆ. ಹಾಗಾಗಿ 19th ಒಂದು ಗ್ರೇಸ್ ಆಗಿರುತ್ತೆ ನನ್ನ ಅಭಿಪ್ರಾಯದಲ್ಲಿ. ಸೊ 20th 4th ಆಗಿರುತ್ತೆ. ಸೊ ಇದಿಷ್ಟು KSET ಆಪ್ಟಿಟ್ಯೂಡ್ ಕ್ವಶನ್ನ ಕೀ ಆನ್ಸರ್ಗಳಾಗಿರ್ತವೆ. ಡೀಟೇಲ್ ಸೊಲ್ಯೂಷನ್ ಆಗಿ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಹಾಗೆ ನಮ್ಮ JDK ಇನ್ಸ್ಟಿಟ್ಯೂಷನ್ ಜೊತೆ ಫಾಲೋ ಅಪ್ ಆಗೋದನ್ನು ಮರಿಬೇಡಿ. ಲೆಟ್ಸ್ ಲರ್ನ್ ಟುಗೆದರ್. ಥ್ಯಾಂಕ್ ಯು.